ಕರ್ನಾಟಕದ ಆತ್ಮೀಯ ಬಂಧುಗಳೇ ನಮಸ್ಕಾರ. ನಾನು ರವಿಕೃಷ್ಣ ರೆಡ್ಡಿ. ಇವತ್ತು ನಿಮ್ಮ ಮುಂದೆ ಒಂದಷ್ಟು ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ನಾನು ಬಂದಿದ್ದೀನಿ. ಇವತ್ತಿನ ಕರ್ನಾಟಕದ ಜನಸಾಮಾನ್ಯರ ಬದುಕು, ಇವತ್ತಿನ ಸಮಾಜ, ನಮ್ಮಲ್ಲಿಯ ರಾಜಕೀಯ ಮತ್ತು ಸಾಮಾಜಿಕ ವಿಚಾರಗಳನ್ನು ನೋಡಿದಾಗ ಇವತ್ತು ಕರ್ನಾಟಕದಾದ್ಯಂತ ಒಂದು ರೀತಿಯ ಅಶಾಂತಿ, ಅಸಂತೋಷ ನಾವು ಕಾಣ್ತಾ ಇದ್ದೀವಿ. ಬಡತನ ಹೆಚ್ಚಾಗ್ತಾ ಇದೆ, ನಿರುದ್ಯೋಗ ಸಹಿಸಲು ಅಸಾಧ್ಯವಾದಷ್ಟಿದೆ. ಒಂದು ಕಡೆ ರೈತರ ಸಮಸ್ಯೆ, ಅಕಾಲದಲ್ಲಿ ಮಳೆ, ವಿಪರೀತ ಮಳೆಯೇ ಇಲ್ಲದಿರುವಂತಹದ್ದು, ಬರಗಾಲ, ಅದರ ಮಧ್ಯೆ ರೈತರ ಸಾಲಗಳು, ಆತ್ಮಹತ್ಯೆಗಳು, ಹೀಗೆ ರೈತರು ನಲುಗ್ತಾ ಇದ್ದಾರೆ. ಗ್ರಾಮೀಣ ಭಾಗದಲ್ಲಿ ಮಹಿಳೆಯರು ತಮ್ಮ ಕುಟುಂಬವನ್ನು ಕಟ್ಟಿಕೊಳ್ಳುವಂತಹ ಸಂದರ್ಭದಲ್ಲಿ ಅವರ ಮನೆಯ ಬಹುತೇಕ ಗಂಡಸರು ಬಹುತೇಕ ಕಡೆಗಳಲ್ಲಿ, ಬಹುತೇಕ ಗ್ರಾಮೀಣ ಭಾಗದಲ್ಲಿ ತಾವು ದುಡಿದುದನ್ನೆಲ್ಲವನ್ನೂ ತಗೊಂಡು ಹೋಗಿ ಮದ್ಯಕ್ಕೆ ಕೊಟ್ಟು ಇವತ್ತು ಆ ಕುಟುಂಬಗಳು ಬಡತನ ರೇಖೆಗಿಂತ ಮೇಲಕ್ಕೆ ಬರೋದಕ್ಕಾಗದೇ ಇರುವಂತಹ ಪರಿಸ್ಥಿತಿ ಇದೆ. ಇನ್ನು ಕೇವಲ 4,500 SDA ಮತ್ತು FDA ಉದ್ಯೋಗಗಳಿಗೆ ಒಂದು 3-4 ವರ್ಷದ ಹಿಂದೆ ನಮ್ಮ ರಾಜ್ಯದಲ್ಲಿ 13.5 ಲಕ್ಷ ಜನ ಪರೀಕ್ಷೆ ತಗೊಂಡಿದ್ರು. ಇತ್ತೀಚೆಗೆ ಇನ್ನೊಂದು ಕಡೆ ನೋಡಿದೆ, ಅದು ಒಂದು 18.5 ಲಕ್ಷ ಆಗಿದೆ ಈ ಸಲಕ್ಕೆ ಅಂತ. ಗ್ರಾಮೀಣ ಭಾಗದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿದಂತಹ BA, BSc, BCom ಮಾಡ್ಕೊಂಡಿರುವಂತಹ ಯುವಕ ಯುವತಿಯರು ಇವತ್ತು ಒಂದು SSLC ಲೆವೆಲ್ಲಿನ ಉದ್ಯೋಗಕ್ಕೆ ಹುಡುಕ್ತಾ ಇದ್ದಾರೆ. ಸೆಕೆಂಡ್ PUC ಕ್ವಾಲಿಫಿಕೇಶನ್ ಇರುವಂತಹ ಉದ್ಯೋಗಗಳಿಗೆ ಇಂಜಿನಿಯರಿಂಗ್ ಮಾಡಿರುವಂತಹವರು, MA, MSc, MCom ಮಾಡಿರುವಂತಹವರು, PhD ಮಾಡಿರುವಂತಹವರು ಕ್ಯೂ ನಿಂತ್ಕೊಂಡು ಕಾಯ್ತಾ ಇದ್ದಾರೆ. ಹೀಗೆ ನಮ್ಮ ರಾಜ್ಯದಲ್ಲಿ ಬರಗಾಲ, ಮಹಿಳೆಯರ, ಗ್ರಾಮೀಣ ಭಾಗದ ಮಹಿಳೆಯರ ಸಮಸ್ಯೆ, ನಿರುದ್ಯೋಗ, ಅದರ ಜೊತೆಗೆ ಶಿಕ್ಷಣ ಇವತ್ತು ಬಹಳಷ್ಟು ತುಟ್ಟಿಯಾಗಿದೆ. ಬಹುತೇಕ ಜನ ಇವತ್ತು ಒಂದು ಸರ್ಕಾರಿ ಶಾಲೆಗೆ ಯಾರು ಕಳಿಸ್ತಾ ಇದ್ದಾರೆ ಅಂದ್ರೆ ಬಹುತೇಕ ಬಡ ಜನರು ಮಾತ್ರ ಇವತ್ತು ಸರ್ಕಾರಿ ಶಾಲೆಗೆ ಕಳಿಸ್ತಾ ಇದ್ದಾರೆ. ಮಿಕ್ಕ ಬಹುತೇಕ ಜನ ಅವರು ತಾವು ದುಡಿದದ್ದೆಲ್ಲವನ್ನು ತಗೊಂಡು ಹೋಗಿ ಸ್ಕೂಲ್ಗಳಿಗೆ ಕಟ್ಟಿ ತಮ್ಮ ಮಕ್ಕಳನ್ನ ಓದಿಸ್ತಾ ಇದ್ದಾರೆ. ಇನ್ನು ಆರೋಗ್ಯ ಕೆಡುತು ಅಂದ್ರೆ ಸರ್ಕಾರಿ ಆಸ್ಪತ್ರೆಗಳು ಜನರಿಗೆ ಉತ್ತಮವಾದಂತಹ ವೈದ್ಯಕೀಯ ಸೌಲಭ್ಯವನ್ನ ಕೊಡುವ ವ್ಯವಸ್ಥೆ ನಮ್ಮಲ್ಲಿ ಇಲ್ಲದಂತೆ ಆಗಿದೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ನೋಡಿದಾಗ ಇವತ್ತು ನಮ್ಮ ಕರ್ನಾಟಕದಲ್ಲಿ 3 ಪ್ರಮುಖ ಪಕ್ಷಗಳಿವೆ. JDS, ಕಾಂಗ್ರೆಸ್, BJP, JCB ಅಂತ ಅನ್ನಬಹುದು ನಾವು. ಈ ಮೂವರು ನಡೆದುಕೊಳ್ಳುವಂತಹ ರೀತಿ ಒಂದೇ ಸಮನಾಗಿದೆ. ಒಂದೇ ನಾಣ್ಯದ 2 ಮುಖಗಳ ತರಕ್ಕೆ ಇವರು ನಮಗೆ ಕಾಣಿಸ್ತಾ ಇದ್ದಾರೆ. 224 ನೇರ MLAಗಳು ನಮ್ಮ ವಿಧಾನಸಭೆಯಲ್ಲಿ, 75 ಜನ MLCಗಳು ವಿಧಾನ ಪರಿಷತ್ತಲ್ಲಿ ಇದ್ರೆ ನಮ್ಮ ರಾಜ್ಯ ಸಂಪದ್ಭರಿತವಾದಂತಹ ನಮ್ಮ ರಾಜ್ಯ, ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗಳ ಆದಾಯ ಇರುವಂತಹ ನಮ್ಮ ರಾಜ್ಯ. ಈ ವರ್ಷದ ಬಜೆಟ್ 2,35,000 ಕೋಟಿ ರೂಪಾಯಿ ಇರುವಂತಹ ಬಜೆಟ್. ಆದ್ರೆ ಈ 300 ಜನ MLA ಮತ್ತು MLCಗಳು ಇತ್ತೀಚಿನ ಬಜೆಟ್ ಮಂಡನೆಯ ಸಮಯದಲ್ಲಿ ಯಾವ ತರಕ್ಕೆ ನಡ್ಕೊಂಡ್ರು ಅಂತ ನಾವು ನೋಡಿದಾಗ ಅವರು ತಮ್ಮ ಪ್ರಾಥಮಿಕ ಕರ್ತವ್ಯವನ್ನು ನಿಭಾಯಿಸದೆ ಅಯೋಗ್ಯರಾಗಿ, ಅನರ್ಹರಾಗಿ, ಭ್ರಷ್ಟರಾಗಿ, ಚುನಾವಣಾ ಅಕ್ರಮಗಳ ಮೂಲಕ ಮಾತ್ರ ಇವರು ಆಯ್ಕೆ ಆಗ್ತಾ ಬರ್ತಾ ಇದ್ದಾರೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ನಿರೂಪಿಸ್ತಾ ಹೋಗ್ತಾ ಇದ್ದಾರೆ. ಮತ್ತೆ ಅವರು ಜನದ್ರೋಹಿಗಳು, ಜನಪರ ಕಾಳಜಿಗಳು ಅವರಿಗೆ ಇಲ್ಲ ಅನ್ನೋದನ್ನ ಮತ್ತೆ ಮತ್ತೆ ಸಾಬೀತು ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ನಮಗೆ ಮುಂದಕ್ಕೆ ಇರುವಂತಹದ್ದೇನು, ಇವತ್ತೊಂದು ಸ್ವಚ್ಛ, ಪ್ರಾಮಾಣಿಕ, ಜನಪರ ರಾಜಕಾರಣ ಮಾಡಬೇಕು, ಯೋಗ್ಯರಾಗಿರುವಂತವರು ರಾಜಕಾರಣಕ್ಕೆ ಬರಬೇಕು, ನಮ್ಮ ಇವತ್ತಿನ ಮತ್ತು ಭವಿಷ್ಯದ ಸಮಸ್ಯೆಗಳ ಬಗ್ಗೆ ಮುಂದಾಲೋಚನೆ ವಹಿಸಿ ಯೋಚನೆ ಮಾಡಿ ಪರಿಹಾರಗಳನ್ನ ಕಂಡುಕೊಳ್ಬೇಕು ಅನ್ನುವಂತಹ ಜನರು ಇವತ್ತು ಬಹಳ ಕಮ್ಮಿ ಆಗ್ತಾ ಇದ್ದಾರೆ, ಅಥವಾ ಆ ತರದ ಜನರಿಗೆ ಸಮಾಜ ಬೆಂಬಲಿಸ್ತಾ ಇಲ್ಲ. ಹಣ ಹಂಚಿ, ಹೆಂಡ ಕುಡಿಸಿ, ಗಂಡಸರಿಗೆ ಲಿಕ್ಕರ್, ಹೆಂಗಸರಿಗೆ ಕುಕ್ಕರ್, ಈ ತರದ ಸ್ಕೀಮ್ಗಳ ಮೂಲಕ ಇವತ್ತು ನಮ್ಮ ರಾಜಕಾರಣಿಗಳು ಜನನಾಯಕರಾಗ್ತಾ ಇದ್ದಾರೆ. ಅಕ್ರಮವಾಗಿ ರಾಜ್ಯದ ನೈಸರ್ಗಿಕ ಸಂಪನ್ಮೂಲಗಳು, ಅದು ಮರಳಿರಬಹುದು, ಅದಿರಿರಬಹುದು, ಕಾಡಿನ ಸಂಪತ್ತಿರಬಹುದು, ನೆಲ ಇರಬಹುದು, ರಿಯಲ್ ಎಸ್ಟೇಟ್, ಸರ್ಕಾರಿ ನೆಲ ಇರಬಹುದು, ಇವೆಲ್ಲವನ್ನು ಕಬಳಿಸಿರುವಂತವರು ಇವತ್ತು ನೇರವಾಗಿ ರಾಜಕೀಯಕ್ಕೆ ಬಂದು ಜನರನ್ನ ಒಂದು ರೀತಿಯಲ್ಲಿ ಶೋಷಣೆ ಮಾಡ್ತಾ ಇದ್ದಾರೆ. ಮುಂದಿನ ತಲೆಮಾರುಗಳ ಭವಿಷ್ಯವನ್ನ ಇವತ್ತೇನೆ ಹಾಳು ಮಾಡುವಂತಹ ಭಾಷ್ಯವನ್ನ ಬರೀತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಒಂದು ಸ್ವಚ್ಛ, ಪ್ರಾಮಾಣಿಕ, ಜನಪರ ರಾಜಕಾರಣಕ್ಕಾಗಿ ನಾವು ಒಂದಷ್ಟು ಸಮಾನ ಮನಸ್ಕರು ರಾಜ್ಯದಲ್ಲಿ ಒಂದು ಪ್ರಾದೇಶಿಕ ಪಕ್ಷವನ್ನು ಸ್ಥಾಪನೆ ಮಾಡಬೇಕು ಅಂತ ನಿರ್ಧರಿಸಿ ಕರ್ನಾಟಕ ರಾಷ್ಟ್ರ ಸಮಿತಿ ಎನ್ನುವಂತಹ ಪಕ್ಷವನ್ನ ರಾಜ್ಯದಲ್ಲಿ ಹುಟ್ಟು ಹಾಕ್ತಾ ಇದೆ. ಕೇವಲ ಅನ್ಯಾಯವಾಗಿ, ಅಕ್ರಮವಾಗಿ ಚುನಾವಣೆಗಳಲ್ಲಿ ಗೆದ್ದು ಬರೋರು ಅಷ್ಟೇ ಅಲ್ಲ, ಅಥವಾ ಯಾವುದೋ ಒಂದು ಕುಟುಂಬದಿಂದ ಬಂದಿರುವಂತವರು ಅಷ್ಟೇ ಅಲ್ಲ, ಅಕ್ರಮ ಮಾರ್ಗಗಳಿಂದ ಶ್ರೀಮಂತರಾಗಿರುವವರು ಅಷ್ಟೇ ಅಲ್ಲ,
ಯೋಗ್ಯರು, ಜನಪರ ಕಾಳಜಿ ಇರುವಂತಹವರು, ಸಮಸ್ಯೆಗಳನ್ನ ಕಂಡು ಹಿಡಿದು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಂತಹವರು ನಮ್ಮ ಜನನಾಯಕರಾಗಬೇಕು, ಸಮುದಾಯದ ನಾಯಕರಾಗಬೇಕು. ಅದಕ್ಕೆ ಇಲ್ಲಿರುವಂತಹ ಚುನಾವಣಾ ಪದ್ಧತಿಗಳು ಬದಲಾಗಬೇಕು, ಚುನಾವಣಾ ಅಕ್ರಮಗಳು ನಿಲ್ಲಬೇಕು, ರಾಜ್ಯದಲ್ಲಿ ಭ್ರಷ್ಟಾಚಾರ ನಿಲ್ಲಬೇಕು. ಇವೆಲ್ಲವನ್ನು ಗುರಿ ಇಟ್ಟುಕೊಂಡು ನಾವು ಇವತ್ತು ಅಂತಹ ಹಿನ್ನೆಲೆ, ಜನಪರ ಹಿನ್ನೆಲೆ ಇರುವಂತಹ ಜನ ರಾಜಕೀಯಕ್ಕೆ ಬರೋದಕ್ಕೆ ಒಂದು ವೇದಿಕೆಯನ್ನ ಸಿದ್ಧ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ರಾಜ್ಯದಲ್ಲಿ 224 ಕ್ಷೇತ್ರಗಳಲ್ಲಿ ಪ್ರತಿಯೊಂದು ಈ ಮೂರೂ ಪಕ್ಷಗಳ ನಾಯಕರುಗಳ ಒಂದು ಹಿಡಿತದಲ್ಲಿ, ಆ ನಾಯಕರುಗಳ ಕುಟುಂಬದ ಹಿಡಿತದಲ್ಲಿ ಆ ಕ್ಷೇತ್ರಗಳ ಕಾರ್ಯಕರ್ತರು ಇದ್ದಾರೆ. ಇವತ್ತು ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಪಕ್ಷಕ್ಕಾಗಿ ಕಾರ್ಯಕರ್ತರು ದುಡಿತಾ ಇಲ್ಲ, ಒಂದು ಕುಟುಂಬದ ಪರವಾಗಿ ಆ ಕ್ಷೇತ್ರದಲ್ಲಿ ಇರುವಂತಹ ಶ್ರೀಮಂತ ಕುಟುಂಬದ, ಆ ಪಕ್ಷಕ್ಕೆ ಸೇರಿದ ಶ್ರೀಮಂತ ಕುಟುಂಬಕ್ಕೆ ಇವರು ಜೀತದಾಳುಗಳಾಗಿ, ಗುಲಾಮರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವೆಲ್ಲವನ್ನು ಬದಲಾಯಿಸಬೇಕು ಅಂದ್ರೆ ಸಾರ್ವಜನಿಕ ಜೀವನದಲ್ಲಿರುವಂತಹವರು, 2ನೇ ಹಂತದ 3ನೇ ಹಂತದ ರಾಜಕೀಯ ಕಾರ್ಯಕರ್ತರು, ನಾಯಕರಾಗಿರುವಂತಹವರು ಒಂದು ಉತ್ತಮವಾದ ಆಯ್ಕೆ ಮಾಡಿಕೊಳ್ಬೇಕು. ಹಾಗಾಗಿ ನೀವು ಸ್ವಚ್ಛ, ಪ್ರಾಮಾಣಿಕ, ಜನಪರ ರಾಜಕಾರಣದಲ್ಲಿ ವಿಶ್ವಾಸ ಇಟ್ಟಿದ್ರೆ ದಯವಿಟ್ಟು ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿಗೆ ಬನ್ನಿ. ಪದಾಧಿಕಾರಿಗಳಾಗಿ ಜವಾಬ್ದಾರಿಗಳನ್ನ ತಗೊಳ್ಳಿ. ಇಡೀ ರಾಜ್ಯಾದ್ಯಂತ ನಾವು ಹೋರಾಟಗಳನ್ನ, ಚಳುವಳಿಗಳನ್ನ, ಜನಪರ ಕೆಲಸಗಳನ್ನ ಮಾಡೋಣ. ಚುನಾವಣೆಗಳನ್ನ ಎದುರಿಸೋಣ. ಯಾವುದೇ ತರಹದ ಚುನಾವಣಾ ಅಕ್ರಮಗಳನ್ನ ಮಾಡದೆ ಜನನಾಯಕರನ್ನಾಗಿ ಮಾಡೋಣ ಅಂತ ನಾವು ಕರೆ ಕೊಡ್ತಾ ಇದ್ದೀವಿ. ಮುಂದಿನ ಎಲ್ಲಾ ಚುನಾವಣೆಗಳಲ್ಲೂ ಸಹ ನಮ್ಮ ಪಕ್ಷ ಸ್ಪರ್ಧಿಸುತ್ತೆ. ಹಾಗಾಗಿ ತಾಲೂಕು ಪಂಚಾಯಿತಿಗೆ, ಜಿಲ್ಲಾ ಪಂಚಾಯಿತಿಗೆ, ನಗರ ಪಾಲಿಕೆಗೆ, ಮಹಾನಗರ ಪಾಲಿಕೆಗೆ, ಪುರಸಭೆಗೆ, ಶಾಸಕ ಸ್ಥಾನಕ್ಕೆ, ಸಂಸದ ಸ್ಥಾನಕ್ಕೂ ಸಹ ಸ್ಪರ್ಧಿಸ ಬಯಸುವಂತಹ ಜನ ನೀವು ಯೋಗ್ಯರಾಗಿದ್ದು ಪ್ರಾಮಾಣಿಕರಾಗಿದ್ರೆ ದಯವಿಟ್ಟು ನಮ್ಮ ಪಕ್ಷಕ್ಕೆ ಬನ್ನಿ ಅಂತೇಳಿ ನಾನು ಈ ಮೂಲಕ ಆಹ್ವಾನವನ್ನು ಕೊಡ್ತಾ ಇದ್ದೀನಿ. ದಯವಿಟ್ಟು ಯೋಚನೆ ಮಾಡಿ. ಇವತ್ತಿನ ಈ ದುಷ್ಟ ಮತ್ತು ಭ್ರಷ್ಟ ರಾಜಕಾರಣವನ್ನು ನಿಲ್ಲಿಸಿದರೆ ಮಾತ್ರ ಮುಂದಿನ ದಿನಗಳಲ್ಲಿ ಕರ್ನಾಟಕ ಒಂದು ನೆಮ್ಮದಿಯ ಜೀವನವನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಆದರೆ ಇವತ್ತಿರುವಂತಹ ಪರಿಸ್ಥಿತಿ ಮುಂದುವರಿದಿದ್ದೇ ಆದರೆ ಮುಂದಿನ ದಿನಗಳು ಬಹಳ ದುರದೃಷ್ಟಕರವಾಗಿರುತ್ತೆ. ಒಂದು ರೀತಿಯ ದುಸ್ವಪ್ನದ ತರಕ್ಕೆ ನಮ್ಮ ಮುಂದಿನ ತಲೆಮಾರುಗಳನ್ನ ಅದು ಕಾಡಿದೆ. ಈ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ನಾನು ಸ್ವಚ್ಛ, ಪ್ರಾಮಾಣಿಕ, ಜನಪರ ರಾಜಕಾರಣವನ್ನು ಬಯಸುವಂತಹ ಜನ ನಮ್ಮ ಪಕ್ಷವನ್ನು ಬೆಂಬಲಿಸಬೇಕು, ಪಕ್ಷಕ್ಕೆ ಬಂದು ಸೇರ್ಪಡೆ ಆಗಬೇಕು ಅಂತ ಈ ಮೂಲಕ ಕರೆ ಕೊಡ್ತಾ ಇದ್ದೀನಿ, ಆಹ್ವಾನವನ್ನು ಕೊಡ್ತಾ ಇದ್ದೀನಿ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ 7975625575 ಈ ಸಂಖ್ಯೆಗೆ ಕರೆ ಮಾಡಿ ವಿಚಾರಿಸಿ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಳ್ಳಲಾಗುತ್ತೆ. ಮತ್ತೊಮ್ಮೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಆಶಿಸ್ತಾ, ಜೈ ಹಿಂದ್, ಜೈ ಕರ್ನಾಟಕ.